ಫ್ರೆಂಡ್ಸ್, ಇವತ್ತು ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಏನಂತ ತಿಳ್ಕೊಳ್ಳೋಣ. ದ್ಯುತಿಸಂಶ್ಲೇಷಣ ಕ್ರಿಯೆ ಅಂದ್ರೆ ದ್ಯುತಿ ಅಂದ್ರೆ ಬೆಳಕು, ಸಂಶ್ಲೇಷಣ ಅಂದರೆ ತಯಾರಿಸುವುದು. ಇದಕ್ಕೆ ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ದ್ಯುತಿಸಂಶ್ಲೇಷಣ ಇಂಗ್ಲೀಷ್ನಲ್ಲಿ ಏನಂತ ಕರಿತೇವೆ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಈಗ ನಾವು ಗಿಡಗಳು ಹೇಗೆ ತಮ್ಮ ಆಹಾರವನ್ನು ತಯಾರಿಸ್ತಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗಿಡಗಳು ಹೇಗೆ ತಮ್ಮ ಆಹಾರವನ್ನು ತಯಾರಿಸ್ತವೆ ಅಂದರೆ, ಗಿಡಗಳಲ್ಲಿ ಅವುಗಳು ಉಸಿರಾಡೋದು ಹೇಗೆ ಅಂದರೆ, ಇಲ್ಲಿ ಗಿಡಗಳಲ್ಲಿ ಪತ್ರರಂಧ್ರನ ಅಂತ ಇರುತ್ತವೆ. ಅದರಿಂದ ತಮಗೆ ತಾವು ಉಸಿರಾಡುತ್ತವೆ. ಅವು ಎಲೆಯಿಂದ ಅವು ತಮ್ಮ ಆಹಾರವನ್ನು ತಯಾರಿಸ್ತವೆ. ಅವುಗಳಲ್ಲಿ ಕ್ಲೋರೋಫಿಲ್ ಸಹಾಯದಿಂದ ತಮ್ಮ ಆಹಾರವನ್ನು ತಯಾರಿಸ್ತವೆ. ಸೂರ್ಯನ ಬೆಳಕು, ನೀರಿನಿಂದಲೂ ಅವು ತಮ್ಮ ಆಹಾರವನ್ನು ತಯಾರಿಸ್ತವೆ. ಡೈಆಕ್ಸೈಡ್, ಇವು ಮೂರಿನಿಂದಲೂ ತಮ್ಮ ಆಹಾರವನ್ನು ತಾವು ತಯಾರಿಸ್ತವೆ. ಮತ್ತು ನಮಗೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ನಮಗೆ ಕೊಡ್ತಾವೆ. ಇವು ಹಸಿರು ಇರುವುದಕ್ಕೆ ಕಾರಣ ಅಂದರೆ ದ್ಯುತಿಸಂಶ್ಲೇಷಣ. ಇವೆಲ್ಲ ಹಸಿರು ಎಲ್ಲೆಲ್ಲಿ ಇರುತ್ತೇವೋ ಅಲ್ಲೆಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಇರುತ್ತೆ. ಹಸಿರು ಎಲೆಯಲ್ಲಿ ಮಾತ್ರ ಇರುತ್ತೆ ಅಲ್ಲ, ಮತ್ತು ಸಣ್ಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತರಹ ಎಲೆಗಳು ಇರುತ್ತವೆ. ಅವುಗಳಲ್ಲಿಯೂ ಇರುತ್ತೆ ದ್ಯುತಿಸಂಶ್ಲೇಷಣ ಕ್ರಿಯೆ, ಆದರೂ ಸ್ವಲ್ಪ ಇರುತ್ತದೆ. ಇದಕ್ಕೆ ಇವು ಹಸಿರು ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಹೆಚ್ಚಿಗೆ ಇರುತ್ತೆ. ದ್ಯುತಿಸಂಶ್ಲೇಷಣ ಕ್ರಿಯೆ ಇಲ್ಲದಿದ್ದರೆ ಯಾವುದೇ ಸಸ್ಯಗಳು, ಗಿಡಗಳು ಇರುವುದಿಲ್ಲ. ಹಾಗೆ ದ್ಯುತಿಸಂಶ್ಲೇಷಣ ಕ್ರಿಯೆ ಇಲ್ಲದಿದ್ದರೆ ಗಿಡಗಳು ಇರುವುದಿಲ್ಲ ಹೇಗೆಯೋ ಹಾಗೆ ಗಿಡಗಳು ಮರಗಳು ಇಲ್ಲದಿದ್ದರೆ ಭೂಮಿಯ ಮೇಲೆ ಯಾವ ಜೀವಿಯೂ ಉಳಿಯುವುದಿಲ್ಲ. ಇದಕ್ಕೆ ನಾವು ಗಿಡಗಳನ್ನು ಬೆಳೆಸೋಣ, ನಮ್ಮ ನಾಡನ್ನು ನಾವು ಉಳಿಸೋಣ. ನಾವು ಗಿಡಗಳನ್ನು ಅದಕ್ಕೆ ನಾವು ಗಿಡಗಳನ್ನು ಬೆಳೆಸಬೇಕು. ಮತ್ತು ಅವುಗಳಿಗೆ ನೀರನ್ನು ಎಲ್ಲ ಭೂಮಿಯಿಂದ ತಮಗೆ ನೀರೊಂದು ಹಾಕುತ್ತೇವೆ. ಮತ್ತು ಸೂರ್ಯನ ಬೆಳಕಿನಿಂದ ಅವು ತಮ್ಮ ಆಹಾರವನ್ನು ತಯಾರಿಸ್ತವೆ. ಇದಕ್ಕೆ ನಾವು ನೀರನ್ನು ಸಹ ಅವಕ್ಕೆ ಹಾಕಬೇಕು. ಮತ್ತು ಸೂರ್ಯನ ಬೆಳಕಿನಿಂದ ಅಷ್ಟೇ ಅಲ್ಲ, ನೀರನ್ನು ಹಾಕಬೇಕು. ಅವುಗಳು ನಮಗೆ ಉಸಿರಾಡಲು ಆಕ್ಸಿಜನ್ನು ಸಹ ಕೊಡ್ತಾವೆ. ಇದಕ್ಕೆ ನಾವು ಗಿಡಗಳನ್ನು ನಾವು ಬೆಳೆಸೋಣ.